ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಅಂಧಕಾರ, ಕಾಲ, ಗತಿ, ಆಕಾಶ, ಭೂಮಿ, ಜೀವ ಇಲ್ಲದಂತಹ ಒಂದು ಸ್ಥಿತಿ. ಅಂತಹ ಸಂದರ್ಭದಲ್ಲಿ ಒಂದು ಅದ್ಭುತ ಶಕ್ತಿ, ಒಂದು ಅದ್ಭುತ ಪ್ರಕಾಶ, ಒಂದು ಆದಿಶಕ್ತಿ ಪ್ರತ್ಯಕ್ಷವಾಗುತ್ತದೆ. ಆ ಶಕ್ತಿಯ ರೂಪವೇ ಕೂಷ್ಮಾಂಡದೇವಿ. ಅಂತಹ ಒಂದು ದೈವಿಕ ಶಕ್ತಿಯ ಒಂದು ಮೃದು ಮುಗುಳು ನಗೆಯಿಂದ ಬೀರಿದ ಬೆಳಕು ಅಂಧಕಾರ ಅಳಿಸಿ ಒಂದು ಅದ್ಭುತವಾದ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಅಂಥದ್ದೊಂದು ಸೌಮ್ಯತೆ ಆ ನಗುವಿನಲ್ಲಿತ್ತು. ಕೂಷ್ಮಾಂಡ ಶಬ್ದವು ಸಂಸ್ಕೃತ 3 ಪದಗಳಿಂದ ಬಂದಿದೆ. ಕು ಎಂದರೆ ಸೂಕ್ಷ್ಮ, ಉಷ್ಮ ಎಂದರೆ ಶಕ್ತಿ ಅಥವಾ ತಾಪ, ಅಂಡ ಎಂದರೆ ಬ್ರಹ್ಮಾಂಡ, ಸೃಷ್ಟಿಯ ಮೊಟ್ಟೆ ಎಂದರ್ಥ. ಸೃಷ್ಟಿಕರ್ತೆ ಕೂಷ್ಮಾಂಡದೇವಿ ಇಡೀ ಬ್ರಹ್ಮಾಂಡವನ್ನು ತನ್ನ ಒಡಲಿನಲ್ಲಿಟ್ಟು ಕಾಪಾಡುತ್ತಿರುತ್ತಾಳೆ. ಜಗತ್ತಿನ ಪ್ರತಿಯೊಂದು ಜೀವಿಯ ಕಣಕಣವು ಜಗನ್ಮಾತೆಯ ಅಂಶವಾಗಿರುತ್ತದೆ. ಪುರಾಣಗಳು ಹೇಳುವುದೇನೆಂದರೆ, ದೇವಿ ಕೂಷ್ಮಾಂಡದೇವಿ ಮಹಾಕಾಳಿ, ಲಕ್ಷ್ಮಿ, ಸರಸ್ವತಿಯರನ್ನು ಹಾಗೂ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿಸಿದಳು ಹಾಗೂ ಜಗತ್ತಿನ ಎಲ್ಲ ಜೀವರಾಶಿಗಳ ಸೃಷ್ಟಿ, ಸಲಹುವಿಕೆ ಹಾಗೂ ಅಂತ್ಯ ಇವರುಗಳ ಜವಾಬ್ದಾರಿಯನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಒಪ್ಪಿಸಿದರು ಎನ್ನಲಾಗುತ್ತದೆ. ಹಾಗೆಯೇ ಅವರ ದಿವ್ಯ ನಗುವಿನಿಂದ ಬ್ರಹ್ಮಾಂಡ ಉಂಟಾಯಿತು. ಅದರೊಳಗಿನಿಂದಲೇ ಸೂರ್ಯ, ಚಂದ್ರ, ನಕ್ಷತ್ರಗಳು, ಪರ್ವತಗಳು, ನದಿಗಳು ಮತ್ತು ಎಲ್ಲ ಜೀವಿಗಳು ಹುಟ್ಟಿಕೊಂಡವು. ಸೂರ್ಯನ ಹೃದಯ ಭಾಗದಲ್ಲಿ ಕುಳಿತಿದ್ದು ಸೂರ್ಯನ ಬೆಳಕು ಸಹ ಈಕೆಯ ಶಕ್ತಿಯದ್ದಾಗಿದೆ. ಅಂತಹ ಒಂದು ಅದ್ಭುತ ಶಕ್ತಿ ಈ ಸೃಷ್ಟಿಕರ್ತೆಯದು. ಕೂಷ್ಮಾಂಡ ದೇವಿಯು 8 ಕೈಗಳನ್ನು ಹೊಂದಿದ್ದು ಈಕೆಯನ್ನು ಅಷ್ಟಭುಜಾದೇವಿ ಎಂಬ ಹೆಸರಿನಿಂದಲೂ ಕರೆಯುತ್ತೇವೆ. ಹಸ್ತಗಳಲ್ಲಿ ಕಮಂಡಲ, ಬಾಣ, ಧನಸ್ಸು, ಕಮಲ, ಅಮೃತ ಕಲಶ, ಚಕ್ರ, ಗದೆಯೊಂದಿಗೆ ಜಪಮಾಲೆ ಹಿಡಿದಿದ್ದಾರೆ. ಕೂಷ್ಮಾಂಡ ದೇವಿಯು ಜಗತ್ತಿಗೆ ತಾಯಿಯಾಗಿದ್ದು ಸಕಲ ಜೀವಿಗಳನ್ನು ಪ್ರೀತಿಸುತ್ತಾ, ಹಾರೈಸುತ್ತಾ, ತಪ್ಪಾದರೆ ದಂಡಿಸುತ್ತಾ, ಆರೋಗ್ಯ, ಆಯುಷ್ಯ ಮತ್ತು ಧೈರ್ಯವನ್ನು ಕೊಟ್ಟು ಸಲಹುತ್ತಾಳೆ. ಜಗತ್ತಿನ ಮಾತೆ, ಜಗನ್ಮಾತೆ ಕೂಷ್ಮಾಂಡ ದೇವಿಯನ್ನು ನಾವೆಲ್ಲರೂ ಭಕ್ತಿಯಿಂದ ಆರಾಧಿಸೋಣ.